ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಕೊಡ್ತಾ ಇರುವುದರ ವಿರುದ್ಧವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಾರ್ನಿಂಗ್ ಕೊಡ್ತಾ ಇದೆ. ಇಲ್ಲಿ ಮತ್ತೆ ಕ್ಯಾಶ್ ಎಕಾನಮಿ ಕಡೆಗೆ ಈ ಒಂದು ವಲಯ ಹೋಗಿಬಿಡುತ್ತೆ, ಬರೀ ಹಣದಲ್ಲಿ ವ್ಯವಹಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳಿ SBI ಈ ಒಂದು ವಾರ್ನಿಂಗನ್ನು ಕೊಡ್ತಾ ಇದೆ. ಕ್ಯಾಶ್ ಎಕಾನಮಿ ಕಡೆ ಹೋದರೆ ಏನಾಗುತ್ತೆ ಅಂಥೇಳಿ ಇದರ ಬಗ್ಗೆ ಆರ್ಥಿಕ ತಜ್ಞರು ಬೇರೆ ಬೇರೆ ಥರ ಮಾತಾಡ್ತಾರೆ. ಅದೇನಾಗುತ್ತೆ ಅಂದರೆ ಕ್ಯಾಶ್ ಎಕಾನಮಿಯನ್ನು ದೇಶದಲ್ಲಿ ದೊಡ್ಡ ಒಂದು ಬ್ಲ್ಯಾಕ್ ಎಕಾನಮಿ ಥರದಲ್ಲಿ ಬಿಂಬಿಸಲಾಯಿತು ಅಂಥೇಳಿ ಅದೇ ದೊಡ್ಡ ತಪ್ಪು. ಕ್ಯಾಶ್ ಎಕಾನಮಿ ಬ್ಲ್ಯಾಕ್ ಎಕಾನಮಿ ಅಲ್ಲ. ಹಣಕಾಸಿನ ವಹಿವಾಟುಗಳೆಲ್ಲವೂ ಕೂಡ ಕಪ್ಪು ಹಣದ ವಹಿವಾಟಲ್ಲ. ಕಪ್ಪು ಹಣ ನಗದು ರೂಪದಲ್ಲೇ ಇರುತ್ತೆ. ಬ್ಲ್ಯಾಕ್ ಮನಿ ಅಂದರೆ ತೆರಿಗೆ ಕಟ್ಟದೇ ಇರತಕ್ಕಂಥ ಹಣ ನಗದು ರೂಪದಲ್ಲೇ ಇರುತ್ತೆ ಅಂಥೇಳಿ. ಹಾಗಂದ ಮಾತ್ರಕ್ಕೆ ಎಲ್ಲ ಕ್ಯಾಶ್ ಎಕಾನಮಿ ಕೂಡ ನಗದು ಅಂದರೆ ಇದು ಕಪ್ಪು ಹಣ ಆಗಬೇಕಾಗಿಲ್ಲ ಅಂತ. ಕ್ಯಾಶ್ ಎಕಾನಮಿನೇ ರಾಂಗ್ ಅನ್ನೋದಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಶನ್ನು ಪ್ರಿಂಟೇ ಮಾಡಬಾರ್ದು ಅಲ್ವಾ. ದೇಶದಲ್ಲಿ ನೋಟ್ ಬ್ಯಾನ್ ಮಾಡಿದಾಗಲೇ 15.5 ಲಕ್ಷ ಕೋಟಿಗಳಷ್ಟು ನೋಟುಗಳನ್ನು ಬ್ಯಾನ್ ಮಾಡಿತ್ತು, ನಿಜ ಅಲ್ವಾ. ಹಾಗಾದ್ರೆ 15.5 ಲಕ್ಷ ಕೋಟಿಗಳಷ್ಟು ಹಣ ಮುದ್ರಿಸಿದ್ರಲ್ಲ ಅವರು, 500 ರೂಪಾಯಿ 2000 1000 ರೂಪಾಯಿ ನೋಟುಗಳನ್ನು, 2000 ರೂಪಾಯಿ ನೋಟೆಲ್ಲ ಇತ್ತಲ್ಲ, ಏನಿದೆಲ್ಲ ಹಾಗಾದರೆ ಪ್ರಿಂಟೇ ಮಾಡಬಾರ್ದಲ್ಲ. ಕ್ಯಾಶ್ ಎಕಾನಮಿ ಆಗಿಬಿಟ್ರೆ ಅದು ಬ್ಲ್ಯಾಕ್ ಎಕಾನಮಿ ಆಗಿಬಿಡುತ್ತೆ ಅನ್ನೋದಾದರೆ ಮುದ್ರಿಸಲೇಬಾರದು, ಡಿಜಿಟಲ್ ಪೇಮೆಂಟ್ ಎಲ್ಲ ಶುರು ಮಾಡಿಬಿಡಲಿ. ಹಾಗಾದರೆ ಮಾಡೋಕ್ಕಾಗಲ್ಲ ಅಲ್ಲ. ಕ್ಯಾಶ್ ಎಕಾನಮಿ ಕೆಟ್ಟ ಎಕಾನಮಿ ಅಲ್ಲ, ಮತ್ತು ಕ್ಯಾಶ್ ಎಕಾನಮಿ ಪ್ಯಾರಲಲ್ ಎಕಾನಮಿನೂ ಆಗಬೇಕಾಗಿಲ್ಲ. ಕ್ಯಾಶ್ ಎಕಾನಮಿ ವಿತಿನ್ ದ ಎಕಾನಮಿ ಒಂದು ಭಾಗ ಅಷ್ಟೇ ಅದು. ಬಟ್ SBI ಈ ಥರ ಹೇಳ್ತಾ ಇದೆ. ಅವ್ರಿಗಿರೋ ಆತಂಕ ಏನು ಅಂದರೆ ಎಲ್ಲ ಈ ಥರ UPIಗಳಿಂದ ಇವರು ವ್ಯಾಪಾರ ವ್ಯವಹಾರಗಳನ್ನು ಮಾಡದೇ ಇದ್ದರೆ ತೆರಿಗೆ ಟ್ಯಾಕ್ಸ್ ನೆಟ್ ಒಳಗಡೆ, ತೆರಿಗೆಯ ಬಲೆ ಒಳಗಡೆ ಇವರು ಬರೋದೇ ಇಲ್ಲ. ಆರಾಮಾಗಿ ವ್ಯಾಪಾರ ಮಾಡ್ಕೊಳ್ತಾರೆ, ಆರಾಮಾಗಿ ಬಿಲ್ಡಿಂಗ್ ಕಟ್ಕೊಳ್ತಾರೆ. ಸಣ್ಣ ವರ್ತಕರಾದರೂ ಕೂಡ ಅದರಲ್ಲಿ ನಾವು ಎಲ್ಲ ಸಣ್ಣ ವರ್ತಕರು ಕೂಡ ಬಹಳ ಬಡವರಿದ್ದಾರೆ ಅಂತ ಯಾರೂ ಅರ್ಥೈಸಿಕೊಳ್ಳಬೇಕಾಗಿಲ್ಲ. ಅಲ್ಲೂ ಕೂಡ ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಇದ್ದಾರೆ, ಲಕ್ಷಗಟ್ಟಲೆ ಸಂಪಾದನೆ ಮಾಡಿರೋರು ಇದ್ದಾರೆ. ಅವೆಲ್ಲ ಸುಳ್ಳು. ಕೆಲವರು ಇರಬಹುದು, ಅವತ್ತಿನ ಜೀವನಕ್ಕೆ ಮಾಡೋರು ಇರಬಹುದು. ಕೆಲವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯಾಪಾರ ಮಾಡೋರು ಕೂಡ ಇದ್ದಾರೆ. ಅದನ್ನು ವ್ಯಾಪಾರಿಗಳ ಸಂಘ ಕೂಡ ಒಪ್ಕೊಳ್ತಾರೆ. ಇಲ್ಲಪ್ಪ ಕೆಲವರೆಲ್ಲ ಮಾಡ್ತಾರೆ ಸ್ವಾಮಿ ಅಂತ ಕೂಡ ಹೇಳ್ತಾರೆ. ಇದರ ಮಧ್ಯೆ SBIನ ವಾರ್ನಿಂಗ್ ಇದು. ನಗದು ವಹಿವಾಟಿನ ಕಡೆಗೆ ಮುಖ ಮಾಡೋದಕ್ಕೆ ಈ ನೋಟಿಸ್ ಕಾರಣ ಆಗಿಬಿಡುತ್ತೆ. GST ನೋಟಿಸ್ನ ಬಗ್ಗೆ ಮೊದಲ ಬಾರಿ ರಾಷ್ಟ್ರೀಯ ಸಂಸ್ಥೆ ಎಚ್ಚರಿಕೆ ಕೊಡ್ತಾ ಇದೆ. ಇಲ್ಲಿ GST ನೋಟಿಸನ್ನು ವಿರೋಧ ಮಾಡಿಕೊಂಡು UPI ಬಳಕೆಯನ್ನೇ ವರ್ತಕರು ನಿಲ್ಲಿಸ್ತಾ ಇದ್ದಾರೆ. UPI ಬದಲು ನಗದು ರೂಪದಲ್ಲಿ ಸಣ್ಣ ವ್ಯಾಪಾರಿಗಳು ಹಣ ಸ್ವೀಕಾರ ಮಾಡ್ತಾ ಇದ್ದಾರೆ. GST ನಿಯಮಗಳ ಜಾರಿ ವೇಳೆಯಲ್ಲಿ ಸಮತೋಲನ ಅಗತ್ಯ ಇದೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಿಯಮನ ಇಂಪ್ಲಿಮೆಂಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಪೂರ್ತಿ UPI ಸಿಸ್ಟಮಿಂದಾನೇ, ಡಿಜಿಟಲ್ ಪೇಮೆಂಟ್ ಸಿಸ್ಟಮಿಂದಾನೇ ಜನ ಹಾಗೂ ವ್ಯಾಪಾರಿಗಳು ವಿಮುಖರಾಗುವಂತೆ, ದೂರ ಹೋಗ್ಬಿಡುವಂತೆ, ಅದನ್ನು ಬಂದ್ ಮಾಡಿಬಿಡುವಂತೆ ನಾವು ಮಾಡಬಾರ್ದು. ನಿಯಮಗಳ ಬಗ್ಗೆ ತಿಳುವಳಿಕೆ ಇರಬೇಕಾಗತ್ತೆ. ಸೊ ಹೀಗಾಗಿ ಒಂದು ಆತುರದ ಕ್ರಮಕ್ಕೇನಾದರೂ ಸರ್ಕಾರ ಮುಂದಾಗ್ಬಿಟ್ಟಿದೆಯಾ? ಇಲ್ಲಿ GST ಜಾರಿಯಲ್ಲಿ ಸೂಕ್ಷ್ಮತೆಯೊಂದಿಗೆ ಸಮತೋಲನ ಕೂಡ ಅವಶ್ಯಕತೆ ಇದೆ. ವ್ಯಾಪಾರಿಗಳು ಮತ್ತೆ ನಗದು ಆರ್ಥಿಕತೆಗೆ ಹಿಂದಿರುಗುವ ಬಗ್ಗೆ ಒಂದು ಕಳವಳವನ್ನು SBI ಇಲ್ಲಿ ಹೇಳ್ತಾ ಇದೆ. GST ನಿಯಮ ಜಾರಿ ಆಗಬೇಕಾದ್ರೆ ಸಮತೋಲಿತ ತೆರಿಗೆ ಅಗತ್ಯ ಇರುತ್ತೆ. UPI ವಹಿವಾಟಿನ ತೀವ್ರತರದ ನಿಷ್ಕರ್ಷೆಯಿಂದ ಕಷ್ಟ ಆಗಿಬಿಡುತ್ತೆ. ಎಂಟೈರ್ ಸಿಸ್ಟಮ್ಮು ಆರ್ಥಿಕತೆಯ ಅಥವಾ ನಗದು ಆರ್ಥಿಕತೆಯ ಕಡೆಗೆ ಹೊರಟುಬಿಡುತ್ತೆ. ಸಣ್ಣ ವರ್ತಕರನ್ನ ಸಬಲೀಕರಣ ಮಾಡಿದ್ರಷ್ಟೇ ದೀರ್ಘಾವಧಿಯಲ್ಲಿ ಯಶಸ್ಸು ಸಿಗುತ್ತೆ ನಮಗೆ. ಕರ್ನಾಟಕದಲ್ಲಿ GST ಗದ್ದಲದ ನಡುವೆ ಈ ಒಂದು ವರದಿ ಕೂಡ ಪ್ರಕಟವಾಗಿದೆ.